ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್‌ನ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾನು ಶುಕ್ರವಾರ ಮಾಡಿದ್ದೆ. ಶುಕ್ರವಾರ ಮನೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಪೂಜೆ ಮಾಡುವಂಥದ್ದೇ. ಅದೇ ಥರ ನಾನು ಪೂಜೆ ಮಾಡಿದ್ದೆ. ಸೊ ಈ ಪೂಜೆ ವ್ಲಾಗ್ ಜೊತೆಗೆ ಫ್ಲಿಪ್‌ಕಾರ್ಟಿಂದ ಕೆಲವೊಂದು ಐಟಮ್‌ನ ತರಿಸಿದೆ. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ರಂಗೋಲಿ ಅಂದರೆ ತುಂಬಾನೇ ಇಷ್ಟ. ರಂಗೋಲಿಯಲ್ಲಿ ಯಾವುದೇ ರೀತಿ ಸ್ಟೆನ್ಸಿಲ್ ಸಿಕ್ಕಿದ್ರೆ ಸಾಕು ತಗೊಂಡ್ಬಿಡ್ತೀನಿ. ಇದೇ ಥರ ಸ್ಟೆನ್ಸಿಲ್‌ಗಳ್ದು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ನಾನು. ನನ್ನ ಹತ್ರ ಇರುವಂಥ ಕಲೆಕ್ಷನ್‌ಗಳು ಯಾವ ಥರ ಇದೆ ಅಂತ. ಅಥವಾ ವುಡ್ಡನ್ದು ಬ್ಲೂ ಕಲರ್‌ದು ಒಂದು ಪ್ರಿಂಟ್ ಬರುತ್ತಲ್ಲ ಅದು ಕೂಡ ಹಾಕಿದ್ದೆ. ಅದು ಯಾವ ಥರ ಎಲ್ಲ ರಂಗೋಲಿ ಹಾಕ್ಬೋದು ಅಂತ. ಅದೇ ಥರದ್ದು ನಾನು ಕಡಿಮೆ ರೇಟಲ್ಲಿ ಆಫರ್ ಇದ್ದಾಗ ಮೊನ್ನೆ ಲಾಸ್ಟ್ ಟೈಮ್ ಆಫರ್ ಇತ್ತಲ್ಲ ಅವಾಗ ತಗೊಂಡಿದ್ದು. ಸೊ ಯಾವ ರೀತಿ ಬಂದಿದೆ, ಹೆಂಗಿದೆ ಅಂತೆಲ್ಲ ನೋಡೋಣ. ಸೊ ನೋಡ್ತಾ ಇರ್ಬೋದು ಇದು ನನ್ನ ಶುಕ್ರವಾರ ಪೂಜೆ ವ್ಲಾಗು. ಸೊ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇವಾಗ ನೋಡೋಣ ಏನೇನು ತಗೊಂಡಿದ್ದೀನಿ ಅಂತ. ನಾನು ಎಲ್ಲ ಒಟ್ಟಿಗೆ ತಗೊನಿಲ್ಲ. ಸೊ ಒಂದೇ ತಿಂಗಳಲ್ಲಿ ಒಂದು 2, 3 ಸರಿ ನಾನು ಆರ್ಡರ್ ಮಾಡಿ ತಗೊಳ್ಳೋದು. ಒಟ್ಟಿಗೆ ತಗೊಳಲ್ಲ ಏನು ತಗೊಂಡ್ರೇನು. ಸೊ ಇವಾಗ ನೋಡ್ತಾ ಇರ್ಬೋದು 3 ಪ್ರಾಡಕ್ಟ್ ಬಂದಿದೆ. ಸೊ ನಾನು ಬೇಕಂದ್ರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡ್ಕೊಳ್ಳಿ. ಅದರಲ್ಲೂ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ರಂಗೋಲಿನೇ ಹಾಕಕ್ಕೆ ಬರಲ್ಲ ಅನ್ನೋರಿಗೆ ಜಸ್ಟ್ ಒಂದು 30 ಸೆಕೆಂಡಲ್ಲಿ ಹಾಕೋಬೋದು. ಅಷ್ಟೇ ಸುಲಭವಾದ ರಂಗೋಲಿಗಳ್ದು ಸ್ಟೆನ್ಸಿಲ್ಲು. ಮತ್ತೆ ಇನ್ನೊಂದೇನಂದ್ರೆ ನಾನು ಈ ಥರ ಚಿಕ್ಕ ಚಿಕ್ಕದೇ ತರಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಹೊಸ್ತ್ಲ ಹತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂದರೆ ಬಾಗ್ಲ ಹತ್ರ ಹೊಸ್ಲಿದೆಯಲ್ವಾ ಅಲ್ಲಿ ಈ ಥರ ಹಬ್ಬದ ಟೈಮಲ್ಲಿ ವಿಶೇಷ ದಿನಗಳಲ್ಲಿ ಹಾಕಕ್ಕೆ ತರಿಸ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ಪಾದ ಇರೋವಂಥದ್ದು ನೋಡ್ತಾ ಇರ್ಬೋದು. ತುಂಬಾನೇ ಕ್ಯೂಟಾಗಿ ಚಿಕ್ಕದಾಗಿರುತ್ತೆ. ನಿಮಗೆ ಇದರಲ್ಲಿ ಇಂಚಸ್‌ಗಳು ಸಿಗುತ್ತೆ. ನಾನು ಈ ಥರ ಚಿಕ್ಕ ಚಿಕ್ಕದು ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ನಿಮಗೆ ತೋರಿಸಿದ್ದೆ ದೊಡ್ಡ ದೊಡ್ಡದು ಬಾಕ್ಸ್ ಥರದ್ದು ಮತ್ತೆ ಬಾರ್ಡರ್ ಥರದ್ದೆಲ್ಲ ತರಿಸ್ಕೊಂಡಿದ್ದೆ. ಈ ಸರಿ ಸ್ವಲ್ಪ ಚಿಕ್ಕ ಚಿಕ್ಕದು ತರಿಸ್ಕೊಂಡಿದ್ದೀನಿ. ಸೊ ಅದರಲ್ಲೂ ನೀವು ಏನಾದರೂ ಸಿಂಪಲಾಗಿ ಕ್ವಿಕ್ಕಾಗಿ ತುಳಸಿ ಕಟ್ಟೆ ಹತ್ರ ಅಥವಾ ದೇವ್ರ ಮನೆ ಒಳಗಡೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋರು ಇರ್ತಾರೆ ದೇವ್ರ ಮನೆಯಲ್ಲಿ. ಆ ಥರ ಕೂಡ ನೀವು ಇದನ್ನ ಅಕ್ಕಿ ಹಿಟ್ಟಲ್ಲಿ ಕೂಡ ಹಾಕೋಬೋದು. ರಂಗೋಲಿ ಹಿಟ್ಟೇ ಹಾಕ್ಬೇಕಂತೇನಿಲ್ಲ. ಸೊ ಇವಾಗ ಈ ಥರ ನೋಡ್ತಾ ಇರ್ಬೋದು ಕ್ಯೂಟ್ ಆಗಿರುವಂಥ 5 ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಬಾರ್ಡರ್ ಥರದ್ದು ತರಿಸ್ಕೊಂಡಿದ್ದೀನಿ. ಅದು ಯಾವ ಥರ ಬಂದಿದೆ ಅಂತ ನೋಡೋಣ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲಾನು. ಇದು ಬಂದ್ಬಿಟ್ಟು ದೀಪ ಇರುವಂಥದ್ದು. ಇದನ್ನ ಎಲ್ಲ ದೇವ್ರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆ ಹತ್ರ, ಹೊಸ್ಲ ಹತ್ರ ಎಲ್ಲಿ ಬೇಕಾದನ್ನು ಹಾಕ್ಬೋದು. ನನಗಂತೂ ಇಷ್ಟ ಆಯ್ತು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ತಗೋಬೇಕಂದ್ರೆ ಖಂಡಿತ ತಗೋಬೋದು. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನನಗಂತೂ ಇಷ್ಟ ಆಯ್ತು. ಇವಾಗ ಪ್ರತಿಯೊಂದು ಹಾಕು ತೋರಿಸ್ತೀನಿ ನೋಡಿ. ಮತ್ತೆ ಇದೇ ಥರ ವೀಡಿಯೋಸ್ ಬೇಕಂದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಅಥವಾ ಟಿಪ್ಸ್ ವೀಡಿಯೋ ಬೇಕಾ, ಶಾಪಿಂಗ್ ವೀಡಿಯೋ ಬೇಕಾ ಅಥವಾ ಕ್ರಾಫ್ಟ್ ವೀಡಿಯೋ ಬೇಕಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೇ ಥರ ಇನ್ನು ಮುಂದೆ ವೀಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ರೇಖಾ ಅಡುಗೆನ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ರೇಖಾ ಟ್ಯಾಲೆಂಟ್ ಚಾನಲ್‌ನು ಅದೇ ರೀತಿ ಸಪೋರ್ಟ್ ಮಾಡಿ. ನನ್ಗೆ ಗೊತ್ತಿರುವಂಥ ಪ್ರತಿಯೊಂದು ಟ್ಯಾಲೆಂಟ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಿಗಾದ್ರೂ ಯೂಸ್‌ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರನೇ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಟ್ಯಾಲೆಂಟ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.